ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪೇಟಿಎಂ ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿ ಲೋನ್ ತಗೋಬಹುದು ಅನ್ನೋದ್ರ ಬಗ್ಗೆ. ಆ್ಯಂಡ್ ಈ ಅಮೌಂಟು ಇಮಿಡಿಯೇಟ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ಸು, ಸೊ ಇದರೊಳಗೆ ಒಂದು ಟ್ರಿಕ್ ಇದೆ, ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಫಾಲೋ ಮಾಡಿ. ಪೇಟಿಎಮ್ನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಗೆಟ್ ಲೋನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಇಂಟರ್ಫೇಸ್. ಎಂಟರ್ ಯುವರ್ ಬೇಸಿಕ್ ಡೀಟೇಲ್ಸ್ ಟು ಗೆಟ್ ಸ್ಟಾರ್ಟೆಡ್. ಫಸ್ಟ್ ಏನ್ ಕೇಳ್ತಿದೆ ಅಂತಂದ್ರೆ ಪ್ಯಾನ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಪ್ಯಾನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತೆ ನಿಮ್ಮ ಇಮೇಲ್ ಐಡಿನ ಎಂಟ್ರಿ ಮಾಡಿ. ನೆಕ್ಸ್ಟ್ ಕೇಳುವಂಥದ್ದು ಸ್ಯಾಲರಿಡಾ ಇಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಅಂದ್ಬಿಟ್ಟು. ನೀವೇನಾದ್ರು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡಿ, ಸೆಲ್ಫ್ ಎಂಪ್ಲಾಯ್ಡ್ ಅಂತ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ. ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಪಿನ್ ಕೋಡ್ ಕೇಳುತ್ತೆ, ನೀವಿರುವಂತ ಏರಿಯಾ ಪಿನ್ ಕೋಡ್ನ ನೀವು ಮೆನ್ಷನ್ ಮಾಡಿ. 3 ಟಿಕ್ ಮಾರ್ಕ್ ಇದೆ, ಟಿಕ್ ಮಾರ್ಕ್ ಸೆಲೆಕ್ಟ್ ಮಾಡಿ. ಪ್ರೊಸೀಡ್ ಟು ನೋ ಲೋನ್ ಆಫರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ರಿಯೇಟಿಂಗ್ ದ ಬೆಸ್ಟ್ ಆಫರ್ ಫಾರ್ ಯು ಅಂತ ಬರುತ್ತೆ. ಸೊ ಅದಾದ ನಂತರ ಸೆಲೆಕ್ಟ್ ಯುವರ್ ಜೆಂಡರ್. ಸೊ ಮೇಲ್ ಫಿಮೇಲ್, ನೀವು ಮೇಲ್ ಆಗಿದ್ರೆ ಮೇಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಫಿಮೇಲ್ ಅಂತ ಇದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿ. ಅಂಡ್ ನಿಮ್ಮ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳುತ್ತೆ. ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ನೋಡೋ ನೀವು ಎಲ್ಲಿ ವರ್ಕ್ ಮಾಡ್ತೀರಾ ಆ ಕಂಪ್ನಿ ನೇಮ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಟೈಪ್ ಮಾಡೋರೆ ಬರುತ್ತೆ. ಇನ್ ಕೇಸ್ ಏನಾದ್ರು ನಿಮ್ಮ ಕಂಪ್ನಿ ಲಿಸ್ಟೆಡ್ ಅಲ್ಲಿ ಬಂದಿಲ್ಲ ಅಂತಾರೆ ಅದರ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ಅದರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ನಿಮಗೆ ಸೆಲೆಕ್ಟ್ ಯುವರ್ ಮಂತ್ಲಿ ಇನ್ಕಮ್ ಅಂತ ಇದೆ. ಲೆಸ್ ದೆನ್ 30,000 ಏನೋ ಸ್ಯಾಲರಿ ಇತ್ತು ಅಂತಂದ್ರೆ ನೀವು ಇಲ್ಲಿ ಲೆಸ್ ದೆನ್ 30,000 ಅಂತಲೇ ಸೆಲೆಕ್ಟ್ ಮಾಡಿ. ಮೋರ್ ದೆನ್ 30,000 ಟು 50,000 ಏನಾದ್ರು ಸ್ಯಾಲರಿ ಬರುತ್ತೆ ಅಂತಂದ್ರೆ ಅದನ್ನ ಸೆಲೆಕ್ಟ್ ಮಾಡಿ. 50,000 ಗಿಂತ ಜಾಸ್ತಿ ಬರುತ್ತೆ ಅಂತಂದ್ರೆ ಫಸ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಏನ್ ಕೇಳುತ್ತೆ ಅಂದ್ರೆ ಎಂಟರ್ ಅಡ್ರೆಸ್ ಡೀಟೇಲ್ಸ್ ಅಂತ ಕೇಳುತ್ತೆ. ಪಿನ್ ಕೋಡ್ ಹಾಕಿ. ಅದಾದ ನಂತರ ನೀವಿರುವಂಥ ಕರೆಂಟ್ ಅಡ್ರೆಸ್ ಡೀಟೇಲ್ಸ್ನ ಇಲ್ಲಿ ಅಪ್ಡೇಟ್ ಮಾಡಿ. ನೆಕ್ಸ್ಟ್ ಒಂದು ಟಿಕ್ ಮಾರ್ಕ್ ಇದೆ, ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ. ಗೆಟ್ ಮೈ ಆಫರ್ ಅಂತ ಇದೆ, ಆಪ್ಷನ್ನ ಕ್ಲಿಕ್ ಮಾಡಿ. ನಿಮ್ಮ ಡಾಕ್ಯುಮೆಂಟು ರಿವ್ಯೂ ಆಗ್ತಾ ಇರುತ್ತೆ. ನಿಮ್ಗೆ ಏನು ಲೋನ್ ಅಮೌಂಟ್ ಎಲಿಜಿಬಲ್ ಇದೆ ಅನ್ನೋದು ಈಗ ಇಲ್ಲಿ ನಿಮಗೆ ಕ್ಲಾರಿಫೈ ಆಗ್ಬಿಡುತ್ತೆ. ಇನ್ ಕೇಸ್ ಏನಾದ್ರು ನೀವು ಎಲಿಜಿಬಲ್ ಇದ್ರೆ ಈಗಲೇ ಗೊತ್ತಾಗುತ್ತೆ, ಎಲಿಜಿಬಲ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇಲ್ಲೇ ರಿಜೆಕ್ಟ್ ಆಗ್ಬಿಡುತ್ತೆ. ಸೊ ಈಗ ಲೋನ್ ಅಮೌಂಟ್ ಬಂದ್ಬಿಟ್ಟು 2,70,000 rupees ಎಲಿಜಿಬಲ್ ಇದೀವಿ. ಮಿನಿಮಮ್ 50,000 ರೂಪಾಯಿಂದ 2,70,000 ರೂಪಾಯಿವರೆಗೂ ತಗೋಬಹುದು. ಇನ್ ಕೇಸ್ ಏನೋ ಕಡಿಮೆ ಬೇಕು ಅಂತಾರೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಸೆಲೆಕ್ಟ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಇದೆ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನೀವು ನೋಡ್ಬೋದು. ಅವರೇಜ್ ಮಂತ್ಲಿ ಇಂಟ್ರೆಸ್ಟ್ 2.08%. ಸೊ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಯಾರೆಲ್ಲ ಲೋನ್ ತಗೊಳ್ತಿದಾರಾ, ಸೊ ನಿಮ್ಗೆ ಪ್ರಾಬ್ಲಮ್ ಆಗೋದು ಇಲ್ಲಿ ಅಂತಾರೆ ಇದೆ ರೇಟ್ ಆಫ್ ಇಂಟ್ರೆಸ್ಟ್. ಏನಾಗುತ್ತೆ ಅಂದ್ರೆ ನಿಮ್ಗೆ ಈಗ 2.08% ಅಂತ ಇದೆ. ಇದರ ಜೊತೆಗೆ ನಿಮ್ಗೆ GST ಆಡ್ ಆಗಿರುತ್ತೆ, ಪ್ರೊಸೆಸಿಂಗ್ ಚಾರ್ಜಸ್, ಇನ್ಸೂರೆನ್ಸ್ ಅನ್ನ ನೀವು ರಿಮೂವ್ ಮಾಡಬಹುದು. ನೀವೇನಾದ್ರು ಇಲ್ಲಿ ಎಷ್ಟು ಅಮೌಂಟ್ ಎಲಿಜಿಬಲ್ ಆಗಿದ್ದೀರಾ ಇಲ್ಲ ಅನ್ನೋದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಸೈಡ್ ಆಗುತ್ತೆ. ಅಂಡ್ ಸ್ಯಾಲರಿ ಎಷ್ಟು ಬರುತ್ತೆ ಅನ್ನೋದು ಸಹ ಡಿಪೆಂಡ್ ಆಗಿರುತ್ತೆ. ಆನ್ಲೈನ್ ಅಲ್ಲಿ ನೀವೇನಾದ್ರು ಲೋನ್ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನೀವು ಫಸ್ಟ್ ಥಿಂಕ್ ಮಾಡಬೇಕಾಗಿರೋದಂಥದ್ದು ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ಪ್ರೊಸೆಸಿಂಗ್ ಚಾರ್ಜಸ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ, ಯಾಕೆಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾನೇ ಹೈ ಇರುತ್ತೆ ಇಲ್ಲಿ. ಬಟ್ ಇಲ್ಲಿ ನಿಮಗೆ ಆನ್ಯುವಲಿ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಲಾಸ್ಟ್ ಅಲ್ಲಿ ನಾನು ತಿಳಿಸ್ತೀನಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಅಂದ್ಬಿಟ್ಟು. ಅಕ್ಸೆಪ್ಟ್ ಅಂಡ್ ಕಂಟಿನ್ಯೂ ವಿತ್ KYC ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿ. ಇನಿಷಿಯೇಟಿಂಗ್ KYC ಅಂತ ಬರುತ್ತೆ. ಓಪನಿಂಗ್ ಫ್ರಂಟ್ ಕ್ಯಾಮ್ರಾ ಫಾರ್ KYC ಸೆಲ್ಫಿ. ಇಲ್ಲಿ ವಿಡಿಯೋ KYC ಇರೋದಿಲ್ಲ, ನೀವು ಗ್ಲಾಸ್ ಹಾಕಿರೋ ಆಗಿಲ್ಲ. ಅಂಡ್ ಹ್ಯಾಡ್ ಮತ್ತೆ ನೋ ಪರ್ಸನ್, ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಬ್ಬ ಪರ್ಸನ್ ನಿಂತ್ಕೊಂಡು ಫೋಟೋ ತೆಗೆಯೋದಾಗಲಿ ಆ ರೀತಿ ಮಾಡೋ ಆಗಿಲ್ಲ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಅವಾಯ್ಡ್ ಬ್ಲರ್ ಫೋಟೋ. ನೀವು ಫೋಟೋ ಅಪ್ಲೋಡ್ ಮಾಡುವಂತ ಟೈಮಲ್ಲಿ, ಕ್ಯಾಪ್ಚರ್ ಮಾಡುವಂತ ಟೈಮಲ್ಲಿ ಯಾವುದೇ ರೀತಿಯಾದಂತ ಬ್ಲರ್ ಇರುವಂತ ಫೋಟೋಸ್ನ ನೀವು ಕ್ಯಾಪ್ಚರ್ ಮಾಡೋ ಆಗಿಲ್ಲ. ಸೊ ನೀವು ಕಂಟಿನ್ಯೂ ಕೊಟ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಓಪನ್ ಆದ ನಂತರ ನೀವು ಸೆಲ್ಫಿ ಅಪ್ಲೋಡ್ ಮಾಡಿ. ಸೊ ಈ ರೀತಿ ಬರುತ್ತೆ, ಪ್ಲೀಸ್ ವೆಯ್ಟ್ ವಿ ಆರ್ ಅಪ್ಲೋಡಿಂಗ್ ಯುವರ್ ಸೆಲ್ಫಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸೊ ಇಲ್ಲಿ ಸೆಲ್ಫಿ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಡಿಜಿಲಾಕರ್ KYC ಕನೆಕ್ಟ್ ಆಗುತ್ತೆ. ಸೊ ಎಂಟರ್ ಯುವರ್ ಆಧಾರ್ ನಂಬರ್. ನಿಮ್ಮ ಆಧಾರ್ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕು. ಇನ್ ಕೇಸ್ ನೀವೇನಾದರೂ ನಿಮ್ಮ ಡಿಜಿಲಾಕರ್ ಪಿನ್ ಏನಾದ್ರು ಮರ್ತಿದ್ರೆ ಜಸ್ಟ್ ಇಲ್ಲಿ ಫರ್ಗಾಟ್ ಪಿನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರಲ್ಲಿರುವಂತಹ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ. ನಿಮ್ಮ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್, ನಿಮ್ಮತ್ತೆ ನೀವು ಸೆಕ್ಯೂರಿಟಿ ಪಿನ್ ಸೆಟ್ ಮಾಡಬಹುದು. ಇದು ಡಿಜಿಲಾಕರ್ನ ಸೆಕ್ಯೂರಿಟಿ ಪಿನ್. ಸೊ ಅದಾದ ನಂತರ ಇಲ್ಲಿ ಡಿಜಿಲಾಕರ್ ಓಪನ್ ಆಗುತ್ತೆ. ಡಿಜಿಲಾಕರ್ ಅಲ್ಲಿ ಬಂದ್ಬಿಟ್ಟು ನೀವು ಆಧಾರ್ನ ನೀವು ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಪ್ಯಾನ್ ಏನಾದ್ರು ನೀವು ಅಪ್ಲೋಡ್ ಮಾಡಿಟ್ಟಿದ್ರೆ ಪ್ಯಾನ್ ಸಹ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಟಿಕ್ ಮಾರ್ಕ್ ಮಾಡಿದ ನಂತರ ಹಲೋ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಬಾಟಮ್ ಅಲ್ಲಿ, ಇದನ್ನ ಸೆಲೆಕ್ಟ್ ಮಾಡಿ. ಸೊ ಇದು ಬಂದ್ಬಿಟ್ಟು KYC ಕಂಪ್ಲೀಟ್ ಆಗೋದಕ್ಕೋಸ್ಕರ ಇಲ್ಲಿ, ಯಾಕೆಂದ್ರೆ ವಿಡಿಯೋ KYC ಮಾಡ್ತೀರಾ ಜಸ್ಟ್ ಡಿಜಿಲಾಕರ್ ಮುಖಾಂತರ ನಾವೇನು ಸೆಲ್ಫಿ ಅಪ್ಲೋಡ್ ಮಾಡಿರ್ತೀವೋ ಅದ್ರ ಮೂವ್ ಆಗುತ್ತೆ.
ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಅಡಿಷನಲ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಅಡಿಷನಲ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಮ್ಯಾರಿಡ್ ಆಗಿರಿ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ, ಸಿಂಗಲ್ ಆಗಿರಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡಿ, ನಿಮ್ಮ ಫಾದರ್ಸ್ ಫುಲ್ ನೇಮ್, ನಿಮ್ಮ ತಂದೆ ಹೆಸರನ್ನ ನೀವು ಅಪ್ಡೇಟ್ ಮಾಡಿ, ಲೋನ್ ಯಾವ ಉದ್ದೇಶಕ್ಕೋಸ್ಕರ ತೊಗೊಳ್ತಿದ್ದೀರಾ ಅಂತ ಅಂದ್ಬಿಟ್ಟು ಅದು ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ನೀವಿಲ್ಲಿ ಪರ್ಪಸ್ ಆಫ್ ಲೋನ್ ಅಂತ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ ಇದೆ. BT ಅಂತ ನೋಡಿದೆ, ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡೋದಕ್ಕೆ, ಇಲ್ಲ ವೆಡ್ಡಿಂಗ್ ಲೋನಾ, ಅದರ್ಸಾ, ಇಲ್ಲ ವೆಕೇಶನ್ನ. ಸೊ ಇದೆಲ್ಲ ಆಪ್ಷನ್ಸ್ ಇದ್ದಾವೆ. ಅದನ್ನು ನೀವು ಯಾವ್ದಾರ ಒಂದು ನಿಮಗೆ ರಿಲೇಟೆಡ್ ಯಾವ್ದಾರು ಇತ್ತು ಅಂದರೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ, ಶೇರಿಂಗ್ ಯುವರ್ ಡೀಟೇಲ್ಸ್ ವಿತ್ ಅವರ್ ಲೆಂಡಿಂಗ್ ಪಾರ್ಟ್ನರ್ ಅಂತಂದ್ಬಿಟ್ಟು ಅಪ್ಡೇಟ್ ಆಗ್ತಿದೆ. ಸೊ ಫೈನಲ್ ಆಗಿ ಈಗ ಆ್ಯಡ್ ಬ್ಯಾಂಕ್ ಅಕೌಂಟು ಡಿಡಕ್ಟ್ ಮಂತ್ಲಿ EMI ಮಾಡಬೇಕಾಗುತ್ತೆ, EMI ಪೇ ಮಾಡೋದಕ್ಕೋಸ್ಕರ. ಆ್ಯಂಡ್ ಕ್ರೆಡಿಟ್ ಆಗೋದು ಸಹ ಇದೇ ಅಕೌಂಟ್ಗೆ ಇರುತ್ತೆ ಆ್ಯಂಡ್ ಡಿಡಕ್ಟ್ ಆಗೋದು ಸಹ ಇದೇ ಅಕೌಂಟಲ್ಲಿ ಆಗುತ್ತೆ. ಇನ್ ಕೇಸ್ ನೀವು ಚೇಂಜ್ ಮಾಡ್ಕೋಬಹುದು ಅಂತಾರೆ ಡೆಫಿನೆಟ್ಲಿ ಅದು ಆಪ್ಷನ್ ಇದೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ HDFC ಬ್ಯಾಂಕ್ ಅಕೌಂಟ್ ಆ್ಯಂಡ್ ಅಕೌಂಟ್ ನಂಬರು ಮತ್ತು IFSC ಕೋಡು ಅಪ್ಡೇಟ್ ಮಾಡಬೇಕು. ಅದಾದ ನಂತರ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಈಗ ಲಿಂಕ್ ಬ್ಯಾಂಕ್ ಅಕೌಂಟು ಸೆಟಪ್ ಆಟೋಮೆಟಿಕ್ EMI ಪೇಮೆಂಟ್ಸ್ ಅಂದ್ಬಿಟ್ಟು ವಿಸಿಬಲ್ ಆಗ್ತಿದೆ. ಇಲ್ಲಿ EMI ಪೇಮೆಂಟ್ ಡೀಟೇಲ್ಸು ಎಷ್ಟು ಅಮೌಂಟ್ ನಿಮ್ಗೆ ಕ್ರೆಡಿಟ್ ಆಗ್ತಿದೆ, EMI ಪೇಮೆಂಟ್ ಡೇಟ್ ತೋರಿಸುತ್ತೆ, ಮತ್ತು EMI ಟೆನ್ಯೂರ್ ಇರುವಂಥದ್ದು. ಸೊ 36 ತಿಂಗಳಿದೆ ಆ್ಯಂಡ್ 5th of every month EMI ಡಿಡಕ್ಷನ್ ಆಗುತ್ತೆ. ಸೊ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂದ್ಬಿಟ್ಟು ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಸೊ ಮಾಡಬೇಕು ಅಂತಂದರೆ 3 ಆಪ್ಷನ್ ಬರುತ್ತೆ. ಫಸ್ಟು ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಆಧಾರ್. ಸೊ ನೀವು ಈಸಿ ವೇ ಅಂತಂದರೆ ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ನೆಟ್ ಬ್ಯಾಂಕಿಂಗ್ ನಿಮ್ಗೆ ಏನೋ ಲಾಗಿನ್ ಆಕ್ಸಸ್ ಇತ್ತು ಅಂತಂದರೆ ಯೂಸರ್ ID ಪಾಸ್ವರ್ಡ್ ಎಲ್ಲ ಇತ್ತು ಅಂದ್ರೆ ಅದನ್ನು ಸೆಲೆಕ್ಟ್ ಮಾಡೋದು. ಸೊ ನಾನು ಪ್ರಿಫರ್ ಮಾಡುವಂಥದ್ದು ಬೆಟರ್ ಡೆಬಿಟ್ ಕಾರ್ಡ್. ಸೊ ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿ, ಇಲ್ಲೊಂದು ಟಿಕ್ ಮಾರ್ಕ್ ಇದೆ, ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂದ್ಬಿಟ್ಟು ಕೊಡಿ. ಇಲ್ಲಿ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನಲ್ಲಿ ಫಸ್ಟ್ ಕೇಳುವಂಥದ್ದು ಡೆಬಿಟ್ ಕಾರ್ಡ್ ಡೀಟೇಲ್ಸು. ಡೆಬಿಟ್ ಕಾರ್ಡ್ನ 16 ನಂಬರ್ ಡೀಟೇಲ್ಸ್ ಕೇಳುತ್ತೆ. ಅದಾದಮೇಲೆ ಪಿನ್ನು, ಎಕ್ಸ್ಪೈರಿ ಡೇಟ್ ಕೇಳುತ್ತೆ. ಸೊ ಅದನ್ನೆಲ್ಲ ಮೆನ್ಷನ್ ಮಾಡಿ ಇಲ್ಲೊಂದು ಟಿಕ್ ಮಾರ್ಕ್ ಇದೆ, ಈ ಟಿಕ್ ಮಾರ್ಕ್ನ ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಒಂದು OTP ಬರುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಿ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿದೆ, ಅಥೆಂಟಿಕೇಶನ್ ಸಕ್ಸಸ್ಫುಲಿ ಅಪ್ಡೇಟ್ ಆಗಿದೆ. 2,70,000 rupees ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ. ಲಾಸ್ಟಲ್ಲಿ ಎಷ್ಟು ಡಿಡಕ್ಷನ್ ಆಗುತ್ತೆ, ಎಷ್ಟು ಅಮೌಂಟ್ ಕ್ರೆಡಿಟ್ ಆಗೋದು, ಲೋನ್ ಅಮೌಂಟ್ ಬಂದ್ಬಿಟ್ಟು 2,70,000 ರೂಪಾಯಿ. ನಮ್ಮ ಅಕೌಂಟ್ಗೆ ಈಗ ಕ್ರೆಡಿಟ್ ಆಗುವಂಥದ್ದು 2,58,349 ರೂಪಾಯಿ. ಸೊ ಲೋನ್ ಅಮೌಂಟ್ಗೂ ಮತ್ತೆ ಇಲ್ಲಿ ಡಿಫ್ರೆನ್ಸ್ ಇರುವಂಥದ್ದು ಎಷ್ಟಿದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು. ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು 3.5% ಪ್ಲಸ್ GST. ಸೊ ಅಮೌಂಟ್ ಎಷ್ಟಾಗುತ್ತೆ ಅಲ್ಲಿಗೆ 11,151 rupees ಪ್ಲಸ್ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಬಂದ್ಬಿಟ್ಟು 500 rupees. ಇಷ್ಟು ಚಾರ್ಜಸ್ ಸಹ ನಮ್ಮ ಮೇಲೆ ಆಗ್ತಾರೆ. ಸೊ ಇಲ್ಲಿ ಪ್ಲಸ್ ಆ್ಯಡ್ ಅಂತ ನೀವು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ, ದಯವಿಟ್ಟು ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಏನಾಗುತ್ತೆ ಡಿಡಕ್ಷನ್ ಆಗುತ್ತೆ. ಸೊ ಅವ್ರು ಹೇಳ್ತಿರೋದು ನೀವು ಇಲ್ಲಿ 6,000 ರೂಪಾಯಿ ಇನ್ಸೂರೆನ್ಸ್ ಏನೋ ನೀವು ಮಾಡಿಸಿದ್ದೀರಾ ಅಂತಂದ್ರೆ ಅಲ್ಲಿ ಕ್ಲೈಮ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ನೀವು ತೊಗೊಳ್ತಿರುವಂಥದ್ದು ರಿಟರ್ನ್ ಪೇ ಮಾಡೋದಕ್ಕೋಸ್ಕರನೇ ತೊಗೊಳ್ತೀರಾ, ಅದರಲ್ಲಿ ಏನಕ್ಕೆ ಎಕ್ಸ್ಟ್ರಾ ಬರ್ಡನ್ ಮಾಡ್ಕೋತೀರಾ. ಇಲ್ಲೊಂದು ಟ್ರಿಕ್ ಇದೆ, ಐ ಕನ್ಫರ್ಮ್ ದಟ್ ಮೈ ಕರೆಂಟ್ ಅಡ್ರೆಸ್ ಈಸ್ ಸೇಮ್ ಆಸ್ ದಿ KYC ಅಡ್ರೆಸ್ ಅಂತ ಅಂದ್ಬಿಟ್ಟು. ಓಕೆ, ಸೊ ನಾವು ಆಲ್ರೆಡಿ ಪ್ರೀವಿಯಸ್ ನಾವು ಎಂಟರ್ ಮಾಡಿದ್ದು ಕರೆಂಟ್ ಅಡ್ರೆಸ್ ಬಂದ್ಬಿಟ್ಟು ಬೇರೆ ಅಡ್ರೆಸ್ ಇದ್ದಿದ್ದು. ಸೊ ಅದನ್ನು ಎಂಟರ್ ಮಾಡಿದ್ದು. ಆಧಾರ್ ಅಡ್ರೆಸ್ಸು ಸಹ ಬೇರೆ ಇದೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಆ್ಯಸ್ ಪರ್ ಆಧಾರ್ ಅಡ್ರೆಸ್ನೇ ನೀವು KYC ಅಡ್ರೆಸ್ ಅಂತ ಅಂದ್ಬಿಟ್ಟು ನೀವು ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ನೋ ಅಂತ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಅವ್ರ ಕಡೆಯಿಂದ ಒಬ್ಬ ಎಕ್ಸಿಕ್ಯೂಟಿವ್ ಬಂದು ವಿಸಿಟ್ ಮಾಡಿ ಅದು ಕಂಪ್ಲೀಟ್ ಮಾಡೋವರೆಗೂ ಪೆಂಡಿಂಗ್ ಇರುತ್ತೆ. ಸೊ ನಿಮ್ಗೆ ಇಮಿಡಿಯೇಟ್ ಲೋನು ಮೂವ್ ಆಗಬೇಕು ಅಂತಾರೆ ಜಸ್ಟ್ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಿ. ಇನ್ ಕೇಸ್ ನೀವು ನೋ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಿದ್ರು ಸಹ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಕರೆಂಟ್ ಅಡ್ರೆಸ್ ಇರುವಂಥ ರಿಲೇಟೆಡ್ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಜಸ್ಟ್ ನೀವು ಎಸ್ ಅಂತ ಕೊಡಿ, ಇಮಿಡಿಯೇಟ್ ವಿತಿನ್ 10 minutesಲ್ಲಿ ಲೋನ್ ಅಮೌಂಟು ಡಿಸ್ಪೋಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಪ್ರೊಸೀಡ್ ಅಂತ ನೋಟು ಕ್ಲಿಕ್ ಮಾಡಿ. ಆ್ಯಡ್ ಡಾಕ್ ಆನ್ಲೈನ್ ಆ್ಯಂಡ್ ರಿವ್ಯೂ ಅಂತ ನೋಟಿದೆ, ದಯವಿಟ್ಟು ಇದನ್ನು ಸೆಲೆಕ್ಟ್ ಮಾಡಲೇಬೇಡಿ. ಕಂಟಿನ್ಯೂ ವಿತೌಟ್ ಡಾಕ್ ಆನ್ಲೈನ್ ಅಂತ ನೋಟಿದೆಯಲ್ವಾ, ಸೊ ಇದನ್ನು ಸೆಕೆಂಡ್ ಒನ್ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಟಿಕ್ ಮಾರ್ಕ್ ಮಾಡಿ ಕಂಪ್ಲೀಟ್ ಇ-ಸೈನ್ ಆ್ಯಂಡ್ ಟ್ರಾನ್ಸ್ಫರ್ ಮನಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಈ ಫೈಲ್ನ ನೀವು ಡೌನ್ಲೋಡು ಸಹ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಇ-ಸ್ಟಾಂಪ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಸ್ಕ್ರೋಲ್ ಮಾಡಿ ಪ್ರೊಸೀಡ್ ಅಂತ ಇದೆ ಒಂದು ಆಪ್ಷನ್, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ 2 ಟಿಕ್ ಮಾರ್ಕ್ ಇದೆ, ಅವೆರಡು ಟಿಕ್ ಮಾರ್ಕ್ನ ಮಾಡಿ. ನೆಕ್ಸ್ಟು ಸಿಗ್ನೇಚರ್ ಡಾಕ್ಯುಮೆಂಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟ್ ನಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ಸೆಂಡ್ OTP ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTPನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಸೈನ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಚೆಕಿಂಗ್ ಯುವರ್ ಸಿಗ್ನೇಚರ್ ಸ್ಟೇಟಸ್ ಅಂತ ಬರ್ತಾ ಇದೆ. ಸೊ ಈಗ ಆಲ್ರೆಡಿ ಮೆಸೇಜ್ ಸಹ ಬರುತ್ತೆ ನಿಮಗೆ. ಸಿ ಟ್ರಾನ್ಸ್ಫರಿಂಗ್ 2,58,349 ಟು ಯುವರ್ ಅಕೌಂಟ್. ಸೊ ಅಮೌಂಟು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇದೆ. ಸೊ ಈ ಬ್ಯಾಲೆನ್ಸು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. HDFC ಬ್ಯಾಂಕ್ ಅಕೌಂಟ್ಗೆ 2,58,349 ರೂಪಾಯಿ ಕ್ರೆಡಿಟ್ ಆಗಿದಂಥ ಮೆಸೇಜು.
ಗೈಸ್ ನಿಮಗೆ ಹೇಳಿದೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗ್ಬೋದು ಅಂತ ನೋಟು ಪರ್ ಆ್ಯನಮ್ 25% ರೇಟ್ ಆಫ್ ಇಂಟ್ರೆಸ್ಟ್. ಸೊ ನಾನು ಏನಕ್ಕೆ ಆನ್ಲೈನಲ್ಲಿ ಯಾವುದೇ ಒಂದು ಥರ್ಡ್ ಪಾರ್ಟಿ ಲೈಕ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಅಂತ ನೋಡಿ ರೇಟ್ ಆಫ್ ಇಂಟ್ರೆಸ್ಟು ಒಂದು ಜಾಸ್ತಿ ಇರುತ್ತೆ. ನೀವು ಅಂದ್ಕೊಂಡಷ್ಟು ಈಸಿಯಾಗಿ ನಿಮಗೆ ಕಡಿಮೆ ಇರೋದೇ ಇಲ್ಲ. ಬಟ್ ಒಂದೇನು ಅಂತಂದರೆ ನಿಮ್ಗೆ ಏನೋ ಒಂದು 20 ಮಿನಿಟ್ಸಲ್ಲಿ ಲೋನ್ ಏನಾದ್ರು ಅವಶ್ಯಕತೆ ಇತ್ತು ಅಂದರೆ ನೀವು ಯಾವ ಬೇಕಾದ್ರೂ ಅಪ್ಲೈ ಮಾಡಿ ಇಮಿಡಿಯೇಟ್ ಸಿಕ್ಬಿಡುತ್ತೆ. ಬಟ್ ಯಾವಾಗ ಅದು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ಸ್ಯಾಲ್ರಿ ಏನಾದ್ರು ಆಗಿತ್ತು ಅಂದರೆ 25,000 ರುಪೀಸ್ ಮಿನಿಮಮ್ ಇಲ್ಲ ಮೋರ್ ಏನಾದ್ರು ಇರಲೇಬೇಕು. ಸೊ ಅವಾಗ ಮಾತ್ರ ನಿಮಗೆ ಈ ರೀತಿಯಾದಂಥ ಲೋನ್ ಸಿಗುವಂಥದ್ದು. ಇನ್ ಕೇಸ್ ಏನಾದ್ರು ನೀವೇನೋ ಡಿಫಾಲ್ಟರ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿರೋ ವೇಸ್ಟ್. ಯಾಕೆಂದರೆ ನಿಮಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ಲೋನ್ ಸಿಗೋದೇ ಇಲ್ಲ. ಆ್ಯಂಡ್ ನೀವೇನಾದ್ರು ಆಲ್ರೆಡಿ ಲೋನ್ ಎಕ್ಸಿಸ್ಟಿಂಗ್ ಲೋನ್ ಏನಾದ್ರು ತುಂಬ ಇತ್ತು ಅಂತಂದರೆ ಅದಕ್ಕೂ ಸಹ ಲೋನ್ ಎಲಿಜಿಬಲೇ ಬರೋದಿಲ್ಲ. ಗೈಸ್ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಏನಾದರೂ ಲೈಕ್ ಆಯಿತು ಅಂದರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.